ಸ್ನೇಹಿತರೆ ನಮಸ್ಕಾರ. ನಾನು ಮಂಜುಳಾ ಅಣ್ಣಪ್ಪ. ಇರಲಿ ಒಂದು ಚೂರು ಅಪನಂಬಿಕೆ. ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ಕಣ್ಣು ಮುಚ್ಚಿಕೊಂಡು ನಂಬುವುದು ಶುದ್ಧ ತಪ್ಪು. ನಂಬಿಕೆ ಜೀವನವನ್ನು ಸುಗಮವಾಗಿ ನಡೆಸುತ್ತದೆ. ಆದರೂ ನಂಬಿಕೆಯಿಂದ ಮೋಸ ಹೋದವರೇ ಹೆಚ್ಚು. ಸಾಮಾನ್ಯವಾಗಿ ನಂಬಿದಾಗ ಅಲ್ಲಿ ಎಚ್ಚರಿಕೆ ಇರುವುದಿಲ್ಲ. ಮನಸ್ಸಿನ ಮೂಲೆಯಲ್ಲಿ ಯಾವುದೇ ಆಲೋಚನೆಗಳು ಮೂಡುವುದಿಲ್ಲ. ಅಂತಹ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡವರೇ ಹೆಚ್ಚು. ಕಣ್ಣು ಮುಚ್ಚಿ ನಂಬುವ ಬದಲು ಒಂದು ಎಚ್ಚರಿಕೆಯ ನಡೆ ಖಂಡಿತ ಅಗತ್ಯ. ಹಾಗಾಗಿ ಅಪನಂಬಿಕೆ ಎಚ್ಚರಿಕೆಯ ತಾಯಿ ಬೇರು. ಯಾರನ್ನಾದರೂ ಕೇಳಿ, ನಾನು ತುಂಬ ನಂಬಿ ಮೋಸ ಹೋದೆ ಎಂದು ಹೇಳುವವರೇ ಹೆಚ್ಚು. ಎಲ್ಲವನ್ನೂ ಎಲ್ಲರನ್ನೂ ಕುರುಡಾಗಿ ನಂಬುವ ಬದಲು ಒಂದು ಅನುಮಾನ, ಅಪನಂಬಿಕೆ ಸುಳಿದು ಪರೀಕ್ಷಿಸಿ ನಂಬಿದರೆ ಮೋಸ ಹೋಗುವ ಸಾಧ್ಯತೆಗಳು ಕಡಿಮೆ. ಹಗಲು ಕಂಡ ಬಾವಿಗೆ ರಾತ್ರಿ ಬಿದ್ದಂತೆ. ನಂಬಿಕೆಗೆ ಅರ್ಹವಿಲ್ಲ ಎಂದು ಗೊತ್ತಿದ್ದರೂ ಪುನಃ ಪುನಃ ವ್ಯಕ್ತಿಗಳನ್ನು ನಂಬುವುದು, ಮೋಸ ಹೋಗುವುದು ಅದು ನಂಬಿದವನ ದೌರ್ಬಲ್ಯವೇ ಹೊರತು ಮತ್ತೇನೂ ಅಲ್ಲ. ನಂಬಿಕೆ ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ ಅದರಿಂದ ಹೊಡೆತ ಬಿದ್ದ ನಂತರ ಒದ್ದಾಡುವ ಬದಲು ಒಂದು ಎಚ್ಚರಿಕೆಯ ನಡೆಯಾದ ಸಣ್ಣ ಅಪನಂಬಿಕೆ ನಮ್ಮ ಜೊತೆಯಲ್ಲಿದ್ದರೆ ಕ್ಷೇಮ. ಅಪನಂಬಿಕೆಯೂ ಸಹ ವ್ಯಕ್ತಿಯನ್ನು ಜಾಗರೂಕನನ್ನಾಗಿಸುತ್ತದೆ, ಮೋಸ ಹೋಗುವುದನ್ನು ತಪ್ಪಿಸುತ್ತದೆ. ಆದರೆ ಅತಿ ನಂಬಿಕೆ ಎಷ್ಟು ತಪ್ಪೋ ಅತಿ ಅಪನಂಬಿಕೆಯೂ ಅಷ್ಟೇ ತಪ್ಪು. ಅತಿ ಅಪನಂಬಿಕೆಯು ವ್ಯಕ್ತಿಯನ್ನು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ. ಅತಿ ಅಪನಂಬಿಕೆಯೂ ಸಹ ಮಾನಸಿಕ ರೋಗವನ್ನು ತರುತ್ತದೆ. ನಂಬಿಕೆಯಾಗಲಿ ಅಪನಂಬಿಕೆಯಾಗಲಿ ಅತಿಯಾಗಿರದೆ ಪ್ರತಿದಿನ ಪ್ರತಿ ಕ್ಷಣ ಎಚ್ಚರಿಕೆ ಎಂಬ ಒಂದು ಸಣ್ಣ ಅಪನಂಬಿಕೆ ನಮ್ಮ ಜೊತೆಯಲ್ಲಿ ಇರಲಿ. ನಿನ್ನೆ ಒಳ್ಳೆಯವನಾದವನು ಇಂದು ನಮಗೆ ಮೋಸ ಮಾಡುವುದಿಲ್ಲ ಎಂದು ಭಾವಿಸುವುದು ತಪ್ಪು. ಯಾವಾಗ ಬೇಕಾದರೂ ವ್ಯಕ್ತಿ ತನ್ನ ಎದುರಿನವ ದೌರ್ಬಲ್ಯನೆಂದು ತೀರ ತನ್ನನ್ನು ನಂಬಿದಾನೆಂದು ತಿಳಿದಾಗ ಸುಮ್ಮನೆ ಒಂದು ಸಣ್ಣ ಪ್ರಯತ್ನಕ್ಕಾದರೂ ಮೋಸ ಮಾಡಲು ಪ್ರಯತ್ನಿಸುತ್ತಾನೆ. ಎಚ್ಚರಿಕೆಯ ಒಂದು ನಡೆ ಸದಾ ಜೊತೆ ಇರಬೇಕು. ಎಚ್ಚರಿಕೆ ಇರಬೇಕಾದರೆ ಅಪನಂಬಿಕೆಯು ಸಣ್ಣದಾಗಿ ಸುಳಿಯಲಿ. ಧನ್ಯವಾದಗಳು.